ಎಸ್ 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 ವಸುಗ್ ಚೆನ್ನಾಗ್ ಟೆನ್ಷನ್ ಕೊಟ್ವಿ ಕಣೆ. ನುಂಗಕ್ಕಾಗ್ದೆ ಉಗಳಕ್ಕಾಗ್ದೆ ಅನ್ನೋ ಹಾಗೆ ವಸು ನಿಜವಾದ ವಿಷಯ ಹೇಳಕ್ಕಾಗ್ದೆ ಸಾಯ್ತಿದ್ಲು. ಪಾಪ ಅಭಿಭವ ನಾಳೆ ವಸು ಅಕ್ಕನಿಂದ ಯಾವ ತಪ್ಪು ಕೂಡ ಆಗಲ್ಲ ಅಂತ ನಂಬ್ಕೊಂಡಿದ್ದಾರೆ. ನಾಳೆ ಪೂಜೆಲಿಡೋ ಒಡವೆ ನಕಲಿ ಅಂತ ಗೊತ್ತಾದ್ಮೇಲೆ ಆ ನಂಬಿಕೆ ಸತ್ತು ಹೋಗುತ್ತೆ. ಆ ಒಡವೆನ ನಾವೇ ಬಚ್ಚಿಟ್ಟಿರೋದು ಅಂತ ಗೊತ್ತಿಲ್ದೆ ವಸು ಗಡಗಡ ಅಂತ ನಡಕ್ತಿರ್ತಾಳೆ. ಆಗ ನಿಮ್ಮತ್ತೆದು ವಿಶ್ವರೂಪ ನೋಡ್ಬೇಕು. ಆ ವಿಶ್ವರೂಪದ ಜೊತೆ ನಾಳೆ ಅತ್ತೆ ಶಿವತಾಂಡವ ಕೂಡ ಮಾಡ್ತಾರೆ ಆಂಟಿ. ವಸು ಅಕ್ಕ ಆ ಕಡೆ ಈ ಕಡೆ ನೋಡ್ತಾ ಸಪ್ಪೆ ಮುಖ ಮಾಡ್ಕೋತಾಳೆ. ಅವಳು ಯಾವ ಮುಖ ಮಾಡ್ಕೊಂಡ್ರು ನಾವ್ ಬಿಡಬಾರ್ದು ಕಣೆ. ನಾಳೆ ಅವಳನ್ನ ಇನ್ನೂ ಜಾಸ್ತಿ ಅಳಿಸ್ಬೇಕು. ಅದಕ್ಕೆ ಅಲ್ವಾ ಆಂಟಿ ಅತ್ತೆಗೆ ಮುತ್ತೈದೆಯರ್ನ ಕರೆಯೋಣ ಅಂತ ಹೇಳಿದ್ದು. ವಸು ಅಕ್ಕ ನಮ್ಮನ್ನ ಈ ಮನೇಲಿ ಅದೆಷ್ಟು ಸಲ ಅವಮಾನ ಮಾಡಿಲ್ಲ. ಈಗ ಈ ಮನೆಯವ್ರ ಜೊತೆನೆ ಹೊರಗಿನವ್ರು ಕೂಡ ವಸು ಅಕ್ಕನ ಕಳ್ಳಿ ತರ ನೋಡ್ತಾರೆ. ಅಸ್ಲಿ ಒಡವೆ ವಾಪಸ್ ಕೊಡೋ ತನಕ ವಸು ಮೇಲೆ ಆರೋಪ ಹೋಗಲ್ಲ. ನಾವ್ ಆ ಒಡವೆನ ಯಾವ್ದೇ ಕಾರಣಕ್ಕೂ ಕೊಡಬಾರ್ದು. ವಸು ಬದುಕು ಬಸ್ ಸ್ಟ್ಯಾಂಡೇ. ಆಗ್ಲೇ ವಸು ಅದ್ಕೆ ಆತಂಕ ಪಟ್ಕೊಂಡಿದ್ದಕ್ಕೆ ಕಾರಣ ಇದೇನಾ? ಇವ್ರು ಅಸ್ಲಿ ಒಡವೆನ ಮಾಯ ಮಾಡಿ ನಾಳೆ ವಸು ಅದ್ಕೆಗೆ ಅವಮಾನ ಮಾಡ್ಬೇಕು ಅಂತ ಇದ್ದಾರಾ? ಒಳ್ಳೆ ಉಪಾಯನೇ ಮಾಡಿದ್ದಾರೆ. ಯಾವಾಗಪ್ಪ ಬೆಳಗಾಗತ್ತೆ ಅಂತ ಎಕ್ಸೈಟಿಂಗ್ ಆಗಿದೆ ಆಂಟಿ. ನಾನು ನೀನು ಅರ್ಜೆಂಟ್ ಮಾಡಿದ ಮಾತ್ರಕ್ಕೆ ಸೂರ್ಯ ಬೇಗ ಹುಟ್ಟಲ್ಲ ಕಣೆ. ಆ ಒಡವೆನ ಎಲ್ ಮುಚ್ಚಿಟ್ಟಿದ್ಯಾ? ಭದ್ರವಾಗಿ ಇಟ್ಟಿದ್ದೀನಿ ಆಂಟಿ. ಒಂದ್ಸಲ ತೋರ್ಸೆ. ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ದೆ ಅಲ್ಲ ಕಣೆ, ಆ ಒಡವೆನ ಒಂದ್ಸಲ ಕಣ್ಣಾರೆ ನೋಡೋಣ ಅಂತ. ಈ ಒಡವೆ ಎಲ್ಲ ನಂದೇ ಅಲ್ವೇನೆ? ನಿಂದಲ್ಲ, ನಮ್ದು. ಹಾಗಲ್ಲ ಕಣೆ, ನಂದು ಅಂದ್ರೆ ನಿಂದು ಆಗತ್ತಲ್ವಾ? ಹಿಡ್ಕೊಳ್ಳಿ. ಆದಿತ್ಯ ಯಾಕೆ ಫೋನ್ ಮಾಡ್ತಿದ್ದಾನೆ? ಆಂಟಿ, ನಾನೊಂಚೂರು ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ. ನೀನು ಒಡವೆನ ಹುಷಾರಾಗಿ ಎತ್ತಿಡು. ಈ ಹಾರಿಕನ್ನ ನಂಬಕ್ಕಾಗಲ್ಲ. ಈಗ್ಲೇ ಇದ್ರಲ್ಲಿ ಒಂದ್ ಸ್ವಲ್ಪ ಎತ್ತಿಟ್ರೆ ಒಳ್ಳೇದು. ನಾಳೆ ಸಿನಿಮಾ ನೋಡಿ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಬೇಕು. ಆದರೆ ಹೆಂಗೆ? ಅಮ್ಮನ ಹತ್ರ ಕೂಡ ದುಡ್ಡಿಲ್ಲ. ಈಗ ಏನು ಮಾಡಲಿ? ಅಮ್ಮ ಯಾಕೆ ಇಲ್ಲಿದ್ದಾಳೆ? ಇವ್ರ ಕದ್ದಿರೋ ಒಡವೆಲಿ ನಾನೊಂದ್ ಸ್ವಲ್ಪ ಎತ್ಕೊಂಡ್ರೆ ಖರ್ಚಿಗಾದ್ರೂ ದುಡ್ಡು ಸಿಗತ್ತೆ. ಯಾರಿಗೂ ನನ್ ಮೇಲೆ ಅನುಮಾನ ಬರಲ್ಲ. ಇವ್ರು ಯಾಕೆ ಒಳ್ಳೆ ಕಳ್ಳಿ ಥರ ಹೋಗ್ತಿದ್ದಾರೆ? ನಾಳೆ ಪೂಜೆ ಆದ್ಮೇಲೆ ಈ ಒಡವೆನೆಲ್ಲ ಮಾರಿ ಆ ದುಡ್ಡಿಂದ ನಾನು ನನ್ನ ರಾಜ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೋತೀವಿ. ಅಮ್ಮ, ನಾಳೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕೆ ದುಡ್ಡು ಸಿಕ್ತು.
ವಸ್ಸು ಅಕ್ಕನ್ ಮರ್ಯಾದೆ ಗೌರವ ಈ ಬ್ಯಾಗಲ್ಲಿದೆ. ನಾಳೆ ವಸ್ಸು ಅಕ್ಕನ್ನ ಎಲ್ರ ಮುಂದೆ ಗೌರವಾಗಿ ಅವಮಾನ ಮಾಡಬೇಕು. ಒಡವೆ ವಿಷಯ ಸರಿ ಹೋಗೋವರೆಗೂ ನನ್ನ ಮನಸ್ಸು ಹಿಡಿತದಲ್ಲಿರಲ್ಲ. ಈ ವಿಷಯನ ಅವ್ರಿಗೆ ಹೇಳಬೇಕಾ ಬೇಡವಾ? ಏನು ಮಾಡಲಿ? ಮಮ್ಮಿ ನಮ್ಗೆ ಹೋಮ್ವರ್ಕ್ ಮಾಡಿಸ್ತೀಯಾ? ಯಾಕೆ ಮಮ್ಮಿ ಏನು ಮಾತಾಡ್ತಿಲ್ಲ? ಹೋಮ್ವರ್ಕ್ ಮಾಡಿಸು ಮಮ್ಮಿ. ಮಮ್ಮಿ ಏನನು? ನಮ್ಗೆ ಹೋಮ್ವರ್ಕ್ ಮಾಡಿಸು. ನೀವೇ ಮಾಡ್ಕೊಳ್ಳಿ. ನಮಗೆ ಬರ್ತಿಲ್ಲ, ನೀನೇ ಮಾಡಿಸು ಮಮ್ಮಿ. ದಿನ ಸ್ಕೂಲಿಗೆ ಹೋಗ್ತಿದ್ದೀರಾ ತಾನೆ? ಯಾಕೆ ಬರ್ತಿಲ್ಲ? ಹೋಗಿ. ಇನ್ನೂ ಇಲ್ಲೇ ಯಾಕಿದ್ದೀರಾ? ಹೋಗಿ. ನಿಲ್ಲಿ. ಹೊಸೋರೆ, ಯಾಕೆ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ತಿದ್ದೀರಾ? ನೋಡ್ರಿ, ಇವ್ರು ನನಗೆ ಸಿಟ್ಟು ಬರೆಸ್ತಿದ್ದಾರೆ. ಇಲ್ಲ ಡ್ಯಾಡಿ, ನಮಗೆ ಹೋಮ್ವರ್ಕ್ ಮಾಡಕ್ಕೆ ಬರ್ತಿಲ್ಲ. ಮಮ್ಮಿನ ಕೇಳಿದ್ದಕ್ಕೆ ಕೋಪ ಮಾಡ್ಕೊಂಡ್ರು. ರಾಕಿ ಅಣ್ಣ ಇದ್ದಿದ್ರೆ ಅವನೇ ನಮ್ಗೆ ಹೋಮ್ವರ್ಕ್ ಮಾಡಿಸ್ತಿದ್ದ. ಅಣ್ಣ ಇಲ್ಲ ಅಂತ ಮಮ್ಮಿನ ಕೇಳಿದ್ವಿ. ಓಕೆ, ನಿಮಗೆ ಹೋಮ್ವರ್ಕ್ ನಾನು ಮಾಡಿಸ್ತೇನೆ. ಕೂತ್ಕೊಳ್ಳಿ. ಡ್ಯಾಡಿ ಇದು ಹೇಗೆ ಮಾಡಬೇಕು? ಛೇ, ಒಡವೆ ಯೋಚನೆಯಲ್ಲಿ ಮಕ್ಕಳ ಮೇಲೆ ರೇಗಾಡಿ ತಪ್ಪು ಮಾಡಿಬಿಟ್ಟೆ. ಇವಾಗ ಅರ್ಥ ಆಯ್ತಾ? ನೋಡು, ಇದನ್ನ ಹೀಗೆ ಮಾಡಬೇಕು. ಓಕೆ, ಚೆನ್ನಾಗಿ ಅರ್ಥ ಆಯ್ತು ಡ್ಯಾಡಿ. ರಾಕಿ ಹೋಗಿ ಮಲ್ಕೊಳ್ಳಿ. ಥ್ಯಾಂಕ್ಸ್ ಮಮ್ಮಿ. ಗುಡ್ ನೈಟ್ ಮಮ್ಮಿ. ಬಾಯ್ ಡ್ಯಾಡಿ. ಬಾಯ್ ಮಕ್ಕಳ. ಹೊಸೋರೆ, ನಿಮಗೇನಾಯಿತು? ಯಾವತ್ತೂ ಇಲ್ದಿರೋರು ಇವತ್ತು ಯಾಕೆ ಈ ರೀತಿ ನಡ್ಕೊಂಡ್ರಲ್ಲ ನೀವು? ಸಾರಿ ರೀ, ಯಾವುದೋ ಟೆನ್ಷನಲ್ಲಿದ್ದು ಹಾಗನ್ಬಿಟ್ಟೆ. ಏನು ನಿಮ್ಮ ಟೆನ್ಷನ್ನು? ಅದು ನಾಳೆ ಪೂಜೆ ಬಗ್ಗೆನೇ ರೀ. ಪೂಜೆ ನಾಳೆ ಅಲ್ವೇನ್ರಿ? ಇವತ್ತು ಯಾಕೆ ಟೆನ್ಷನು? ಪೂಜೆ ಅಂದಮೇಲೆ ಎಷ್ಟೊಂದು ಕೆಲಸ ಇರುತ್ತಲ್ವೇನ್ರಿ? ನಿಮಗೆ ಎಷ್ಟೇ ಕೆಲಸ ಇದ್ರೂ ನೀವು ಮಕ್ಕಳ ಜೊತೆ ಹಾಗೆ ನಡ್ಕೊಳ್ಳಲ್ಲ. ಆಗ್ಲೇನೂ ಅಷ್ಟೇ ಕಿಚನಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ರಿ. ಅಷ್ಟಕ್ಕೂ ಏನಾಯ್ತು ಅಂತೀನಿ. ಏನಿಲ್ಲ ರೀ, ಪೂಜೆ ಬಗ್ಗೆನೇ
ಯೋಚನೆ ಮಾಡ್ತಿದ್ದೆ. ಪೂಜೆ ಬಗ್ಗೆ ಆಗಿದ್ರೆ ನೀವು ಇಷ್ಟೊಂದು ಯೋಚನೆ ಮಾಡಲ್ಲ. ಇನ್ನೇನೋ ಇದೆ, ಹೇಳಿ. ಏನೇ ಇದ್ರು ನಿಮ್ಮ ಹತ್ರ ಹೇಳ್ತೀನಲ್ವೇನ್ರಿ? ಮತ್ತೆ ಯಾಕೆ ಇವಾಗ ಹೇಳ್ತಾ ಇಲ್ಲ? ಹೇಳೋದಕ್ಕೇನಾದ್ರೂ ಇದ್ರೆ ಅಲ್ವಾ? ಆರ್ ಯು ಶೋರ್? ನಿಮ್ಮ ಹತ್ರ ಸುಳ್ಳು ಹೇಳ್ತೀನಾ? ದಮಯಂತಿ ಏನಾದರೂ ಅಂದ್ಲಾ? ನನಗೆ ಯಾರೂ ಏನೂ ಅನ್ಲಿಲ್ಲ. ನೀವು ಮಲ್ಕೊಳ್ಳಿ. ಅಭಿ ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಪೊಲೀಸರಿಂದ ನಾನು ಸಾಯಿಸ್ಬೇಕು ಅಂತಿದ್ದಾನೆ ಅನ್ಸುತ್ತೆ. ಅವನ್ನ ವಸುನ ಸಾಯಿಸ್ತೆ ನಾನು ಸಾಯಲ್ಲ. ಪೊಲೀಸರೇನಾದರೂ ಬಂದ್ರ? ರಾಜ 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 ಇವಳ ಬಂದಿದ್ದು? ರಾಜ ಏನ್ ಮಾಡ್ತಿದ್ಯಾ ರಾಜ? ಪೊಲೀಸರು ಬಂದ್ರು ಅಂತ ಬಚ್ಚಿಟ್ಕೊಂಡಿದ್ದೆ. ಪೊಲೀಸ್ ಅಂದ್ರೆ ನಿನ್ಗೆ ಯಾಕೆ ಅಷ್ಟೊಂದು ಭಯ? ಅಭಿ ಮೇಲೆ ಅಟ್ಯಾಕ್ ಮಾಡಿದ್ದೀನಿ ಅಂತ ಅವ್ರು ನನ್ನ ಹುಡುಕ್ತಿದ್ದಾರೆ. ಗುಂಡು ಹಾಕಲ್ಲ ಅಂತ ಹೇಳಿದ್ದೆ ಅಲ್ವಾ ರಾಜ? ಮತ್ತೆ ಯಾಕೆ ಶುರು ಮಾಡ್ಕೊಂಡಿದ್ಯಾ? ಯಾವುದೋ ಟೆನ್ಷನ್ ಅಲ್ಲಿ ಕುಡಿತಿದೆ ಬಿಡ್ರಿ. ನನ್ನೂ ಕರಿಬೋದಿತ್ತಲ್ವಾ ರಾಜ? ಇಬ್ರು ಸೇರಿ ಕುಡಿಬೋದಿತ್ತಲ್ಲ? ಇಬ್ರು ಕುಡಿಯೋಷ್ಟು ಎಣ್ಣೆ ಇಲ್ಲ ಇಲ್ಲಿ. ಈ ಟೈಮಲ್ಲಿ ಯಾಕೆ ಬಂದ್ರಿ ನೀವು? ನಾಳೆ ಶಿವರಾತ್ರಿ ಅಲ್ವಾ ರಾಜ? ಒಳ್ಳೆ ದಿನ. ನೀನು ನಮ್ಮ ಮನೆಗೆ ಬಂದ್ರೆ ನಾವು ಮದ್ವೆ ಮಾಡ್ಕೋಬಹುದು. ನಾಳೆನಾ? ಹೌದು, ನಾಳೆ ಶಿವ ಪಾರ್ವತಿ ಕಲ್ಯಾಣ ನಡೆಯುತ್ತೆ. ಹಾಗೆ ನಮ್ಮ ಕಲ್ಯಾಣ ಕೂಡ ಮಾಡ್ಕೋಬಹುದು. ನಾಳೆ ಮದ್ವೆ ಬೇಡ ಅಂದ್ರೆ ಏನಂತಾಳೋ? ನಾಳೆ ನೀನ್ ಮನೆಗ್ ಬಂದ್ರೆ ನಮ್ ಮನೆ ದೊಡ್ಡೋರ್ ಹತ್ರ ನಮ್ ಮದ್ವೆ ವಿಷಯ ಹೇಳ್ಬೋದು ರಾಜ. ಆ ಮನೇಲಿ ನಿಮ್ಗಿನ ವಯಸ್ಸಾಗಿರೋರು ಇನ್ಯಾರ್ರೀ ಇದ್ದಾರೆ? ಜೋಕ್ ಮಾಡ್ಬೇಡ ರಾಜ. ನಾಳೆ ಮನೇಲಿ ಪೂಜೆ ಕೂಡ ಇದೆ. ಎಲ್ರೂ ಪ್ರಶಾಂತವಾಗಿರ್ತಾರೆ. ನಮ್ಮ ಪವಿತ್ರ ಪ್ರೀತಿ ಬಗ್ಗೆ ಅವ್ರ ಮುಂದೆ ಹೇಳ್ಕೊಂಡು ನಾವು ಮದ್ವೆ ಮಾಡ್ಕೊಳ್ಳೋಣ. ನಮ್ಮ ಮದ್ವೆ ಖರ್ಚಿಗೋಸ್ಕರ ದುಡ್ಡನ್ನು ರೆಡಿ ಮಾಡ್ಕೋತಿದೀನ್ ರಾಜ. ನಮಗ್ ಮದ್ವೆ ಆದ್ರೆ ಅಭಿವಸು ನಿನ್ನ ಏನು ಮಾಡಲ್ಲ. ಅವ್ರೇನ್ ಮಾಡೋದ್ ಬೇಡ ಕಣೆ. ನಿನ್ ಜೊತೆ ಮದ್ವೆ ಆದ್ರೆ ನಾನು ನರ್ಕಕ್ ಟಿಕೆಟ್ ತಗೊಂಡಂಗೆ. ಏನ್ ಯೋಚನೆ ಮಾಡ್ತಿದ್ಯಾ ರಾಜ? ನಾಳೆ ಬರ್ತೀಯೋ ತಾನೆ? ಅದಲ್ಲ ರೀ, ನೀವು ಬಾಳೆ ಗಿಡಕ್ಕೆ ತಾಳಿ ಕಟ್ಟಿದ ತಕ್ಷಣ ಅದು ಬಾಡೋ ಹೋಯ್ತಲ್ವಾ? ಅದೇ ತರ ನನಗೂ ಏನಾದ್ರೂ ಆಗುತ್ತೇನೋ ಅಂತ ಭಯ ಆಗ್ತಿದೆ ಕಣ್ರಿ. ನಿನ್ಗೇನು ಆಗಲ್ಲ ರಾಜ. ಆ ದೋಷ ಅವತ್ತೇ ಹೊರಟೋಯ್ತು. ನಾಳೆ ನೀನ್ ಖಂಡಿತ ಬರ್ಬೇಕು, ನಮ್ ಮದ್ವೆ ಆಗ್ಬೇಕು. ಕೇಳಿಲಿ, ಇಲ್ಲಾಂದ್ರೆ ನಿನ್ ಬಗ್ಗೆ ವಸುಗೆ ಅಬಿಗೆ ಹೇಳ್ಬಿಡ್ತೀನಿ. ನೀನ್ ಜೈಲಿಗೆ ಹೋಗ್ತೀಯಾ? ನಾನು ಕೂಡ ಯಾರಾದ್ರೂ ಒಬ್ಬರನ್ನ ಸಾಯಿಸಿ ಜೈಲಿಗೆ ಬರ್ತೀನಿ. ಇವಾಗ ನೀನೇ ಯೋಚನೆ ಮಾಡು. ನಾವು ಜೈಲಲ್ಲಿ ಇರೋಣ್ವಾ ಇಲ್ಲ ಮನೇಲಿ ಒಟ್ಟಿಗೆ ಇರೋಣ್ವಾ? ನಾಳೆ ನಿನ್ಗೋಸ್ಕರ ನಾನು ಮನೆಯಲ್ಲಿ ಕಾಯ್ತಾ ಇರ್ತೀನಿ. ಬಾಯ್ ರಾಜ. ಇವಳೇನಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳಲ್ಲ? ಹೋದ್ರೆ ಮದುವೆ ಮಾಡ್ಕೋಬೇಕಾಗತ್ತೆ. ಹೋಗದೆ ಇದ್ರೆ ಯಪ್ಪ ಅಬಿಗೆ ಹೇಳ್ಬಿಡ್ತಾಳೆ. ಈಗೇನ್ ಮಾಡ್ಲಿ? ಹೇ ಅಖಿಲ್, ನಾನು ಕಟ್ತಿದ್ನಲ್ಲ, ನಿನ್ಗೆ ಯಾಕೋ ತೊಂದರೆ? ಹಬ್ಬ ಅಲ್ವಾಣ, ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ನೀನೊಬ್ಳು ಇದೆಯಲ್ಲ ಪಾವ್ನಿ. ವಸು ಎಲ್ಲಿ? ಮಕ್ಕಳನ್ನ ರೆಡಿ ಮಾಡ್ತಿದ್ದಾರಂತೆ. ಮಮ್ಮಿ, ಅದು ನನ್ನ ಬ್ಯಾಂಗಲ್ಸ್. ಕೀರ್ತಿಗೆ ಯಾಕೆ ಹಾಕ್ತಿದ್ಯಾ? ಮಮ್ಮಿ,
ಅದು ನನ್ನ ಬ್ಯಾಂಗಲ್ಸ್ ಮಮ್ಮಿ, ನಂಗೆ ಹಾಕು. ನಾವೀಗ ಎಂಟ್ರಿ ಆಗೋ ಟೈಮ್ ಬಂದಿದೆ ಆಂಟಿ. ನಡಿ, ವಸುಗೆ ಮತ್ತಷ್ಟು ಟೆನ್ಷನ್ ಕೊಡೋಣ. ಹ್ಮ್ ಹ್ಮ್ ಆ, ಏನ್ ವಸು ಅಕ್ಕ? ನೀನಿಲ್ಲಿ ನಿನ್ ಮನ್ಸು ಇನ್ನೆಲ್ಲೋ ಇದ್ದಂಗಿದೆ. ಹಾಗೇನಿಲ್ಲ ಹಾರಿಕಾ. ಈ ಶಿವರಾತ್ರಿ ವಸು ಅತ್ಗೆಗೆ ಖಂಡಿತ ಕಾಳರಾತ್ರಿ ಆಗುತ್ತೆ. ಏನು ಇಲ್ಲ ಅಂದ್ರೆ ಅನು ಬಳೆನ ಕೀರ್ತಿಗೆ, ಕೀರ್ತಿ ಬಳೆನ ಅನುಗೆ ಯಾಕೆ ಹಾಕ್ತಿದ್ಯಾ ವಸು? ವಸು, ಮಕ್ಕಳನ್ನ ರೆಡಿ ಮಾಡಿದ್ಯಾ? ಆಯ್ತು ಅತ್ತೆ. ಹಾ, ವಸು ಏನೋ ಯೋಚನೆ ಮಾಡ್ತಿದ್ದಾಳತ್ಗೆ. ನಿನ್ನೆಯಿಂದ ವಸು ಅಕ್ಕ ಇಲ್ಲಿಲ್ಲ ಅತ್ತೆ, ಮೈಂಡ್ ಎಲ್ಲೋ ಇಟ್ಟಿದ್ದಾರೆ. ಏನಾಯ್ತು ವಸು? ಏನೂ ಇಲ್ಲ ಅತ್ತೆ. ಪೂಜೆ ಕೆಲ್ಸನ ನಿನ್ ಬದಲು ಪಾವನಿ ಮಾಡ್ತಾ ಇದ್ದಾಳೆ. ನೀನ್ ಬೇಗ ಪೂಜೆ ಕಡೆ ಬಾ. ವಸುಗೆ ಪೂಜೆ ಮಾಡೋ ಉದ್ದೇಶ ಇದೆಯೋ ಇಲ್ವೋ ಅದ್ಕೆ? ವಸು ಅಕ್ಕ ಮಾಡಿಲ್ಲ ಅಂದ್ರೆ ನಾನ್ ಮಾಡ್ತೀನತ್ತೆ. ಏನೇ ಹಾರಿಕಾ, ನಿನ್ನೆಯಿಂದ ಬರೀ ಇದನ್ನೇ ಹೇಳ್ತಿದ್ಯಲ್ಲ. ಪೂಜೆ ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಇವಳಿಗೆ ಹೊಡೆಯೋ ಪೂಜೆ ಅಂದ್ರೆ ಇಷ್ಟ. ದೇವ್ರ ಪೂಜೆ ಅಂದ್ರೆ ಯಾರಿಗಿಷ್ಟ ಇರಲ್ಲ ಅತ್ಗೆ? ವಸು ಮಾಡ್ಲಿಲ್ಲ ಅಂದ್ರೆ ಪಾವನಿ ಮಾಡ್ತಾಳೆ. ನಿನ್ ಕೈಲಿ ಆಗಲ್ಲ ಹಾರಿಕಾ. ಹೊಸೂರು ಏನೋ ಮುಚ್ಚಿಡ್ತಾ ಇದ್ದಾರೆ, ಅದೇನು ಅಂತ ತಿಳ್ಕೊಬೇಕು. ಹೊಸೂರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನ್ರಿ, ಏನ್ ಬೇಕಿತ್ತು? ನೀವು ಯಾಕ್ರಿ ಹೀಗಿದ್ದೀರಾ? ಅಷ್ಟಕ್ಕೂ ಏನು ನಡೀತು? ಏನಿಲ್ಲ ರೀ. ಏನೋ ಇದೆ, ನಿಜ ಹೇಳಿ. ನಾನು ಸುಳ್ಳು ಹೇಳ್ತಿಲ್ಲ ರೀ. ನೀವು ಟೆನ್ಷನಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ಅನವಶ್ಯಕವಾಗಿ ಎಲ್ಲರನ್ನೂ ಅನಿಸ್ಕೊಳಕ್ಕೆ ಹೋಗ್ಬೇಡಿ. ಅಷ್ಟಕ್ಕೂ ಏನಾಯ್ತು ಅಂತ ಹೇಳಿ. ಅದು ಒಡವೆ ಬದಲಾಗೋಗಿದೆ ರೀ. ಒಡವೆ ಬದಲಾಗೋದು ಅಂದ್ರೆ ಏನ್ರಿ? ಇವತ್ತು ಪೂಜೆಗೆ ಒಡವೆ ಇಡಬೇಕು ಅಂತ ನೆನ್ನೆ ಅತ್ತೆ ಅವರು ಒಡವೆನ ಪಾಲಿಶ್ ಮಾಡ್ಸಕ್ ಹೇಳಿದ್ರು ರೀ. ಪಾಲಿಶ್ ಮಾಡಿಸ್ತವನು ಅಸಲಿ ಒಡವೆನ ಕದ್ದು ನಕಲಿ ಒಡವೆನ ಕೊಟ್ಟು ಹೋಗಿದ್ದಾನೆ. ಈ ವಿಷಯ ಅತ್ತೆಗೇನಾದ್ರೂ ಗೊತ್ತಾದ್ರೆ ಏನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೂ ಆ ಒಡವೆನ ಯಾರ್ರೀ ಕದ್ದಿದ್ದಾರೆ? ಅವನು 2-3 ಸಲ ನಮ್ಮ ಮನೆಗೆ ಬಂದು ಒಡವೆ ಪಾಲಿಶ್ ಮಾಡಿದ್ದಾರಿ. ನಮ್ಮ ಒಡವೆ ಡಿಸೈನ್ಸ್ ಎಲ್ಲ ಅವನಿಗೆ ಚೆನ್ನಾಗಿ ಗೊತ್ತು. ಅದೇ ಥರ ಡ್ಯೂಪ್ಲಿಕೇಟ್ ಒಡವೆ ಮಾಡಿಸಿ ಒರಿಜಿನಲ್ ಒಡವೆನ ಎತ್ಕೊಂಡು ಹೋಗಿದ್ದಾನೆ. ಅವನ ಫೋನ್ ನಂಬರ್ ಇದೆಯಾ? ನಿನ್ನೆ ಅವನ್ನ ಹಿಡಿಯೋಕ್ಕೆ ಪಾವನಿ ಅಕ್ಕ ನಾನು ಟ್ರೈ ಮಾಡಿದ್ವಿ, ತಪ್ಪಿಸ್ಕೊಂಡ್ಬಿಟ್ಟ. ಅವನ ಫೋನು ಸ್ವಿಚ್ ಆಫ್ ಆಗಿದೆ. ನಿನ್ನೆ ಈ ವಿಷಯನ ಹೇಳ್ಬೋದಾಗಿತ್ತಲ್ವೇನ್ರಿ? ನಿಮಗೆ ಹೇಳ್ದೇನೆ ನಾನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅನ್ಕೊಂಡೆ ರೀ. ಇವಾಗ ನೋಡಿದ್ರೆ ಪೂಜೆಗೆ ಟೈಮ್ ಆಗ್ತಿದೆ. ಪುರೋಹಿತರು ಬಂದ್ರೆ ಪೂಜೆಗೆ ಒಡವೆ ಇಡಿ ಅಂತಾರೆ. ಇಲ್ಲದೆ ಇರೋ ಒಡವೆನ ಹೇಗ್ರಿ ಇಡೋದು? ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಒಡವೆ ಕದ್ದಿರೋನು ಅದನ್ನು ಎಲ್ಲಾದ್ರೂ ಒಂದು ಕಡೆ ಮಾರಲೇಬೇಕು. ನಾನು ಒಡವೆ ಶಾಪ್ಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಹಲೋ, ಇಸ್ ದಿಸ್ ಮಂಗಲ್ ಜ್ಯುವೆಲರ್ಸ್? ಎಸ್, ಹೇಳಿ. ನಿಮ್ಮ ಶಾಪ್ಗೆ ಯಾರಾದರೂ ಒಡವೆ ಮಾರಕ್ಕೆ ಬಂದಿದ್ರಾ? ಯಾರೂ ಬಂದಿಲ್ಲ ಸರ್. ಓಕೆ, ಬಂದಿಲ್ಲ.
ಇದನ್ನ ಮಾರಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ. ನನ್ನ ಪಾಕೆಟ್ ಮನಿಗೆ ಪಾರ್ಟಿಗಳಿಗೆ ಪ್ರಾಬ್ಲಮ್ಮೇ ಇರಲ್ಲ. ಯಾರು ನೋಡ್ದಿರೋ ಟೈಮಲ್ಲಿ ಹೊರಗೆ ಹೋಗಿ ಇದನ್ನ ಮಾರ್ಬಿಡ್ಬೇಕು.